ಬಡವರು ಬಡವರಾಗ್ತಾನೆ ಇರ್ತಾರೆ. ಇನ್ನು ಚೆನ್ನಾಗಿ ದುಡ್ಡಿರೋರು ಮಾತ್ರ ಅವ್ರ ಪಾಡಿಗೆ ಅವರು ಆರಾಮಾಗೇ ಇರ್ತಾರೆ. ಎಷ್ಟು ಸ್ಕ್ಯಾಮ್ಗಳು ಗೊತ್ತಾ. ಇವತ್ತು ತಾನೇ ಫೋನ್ನಲ್ಲಿ ಯಾವುದೋ ಎಲೆಕ್ಟ್ರಿಸಿಟಿದು ವಾಟರ್ ಮೀಟ್ರದು ಏನೋ ಸ್ಕ್ಯಾಮ್ ಅಂತ ನೋಡಿದೆ. ಮಿಡಲ್ ಕ್ಲಾಸ್ಗೆ ತುಂಬ ದೊಡ್ಡ ಹೊಡೆತ ಇದು. ಮಧ್ಯಮ ವರ್ಗದವ್ರಿಗೆ ಲೈಫ್ ಸ್ಟೈಲ್ ಅನ್ವಯಿಸಲ್ಲ, ಜೀವನ ಮಾಡೋದು ಕಷ್ಟ ಆಗಿದೆ. ಇವಾಗಿರೋ ಸರ್ಕಾರ ಉತ್ತಮನ ಅಥವಾ ಬಿಜೆಪಿ ಸರ್ಕಾರ ಉತ್ತಮನ? ಯಾವ ಸರ್ಕಾರ ಬಂದ್ರೆ ಅಷ್ಟೇ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಶ್ಗೆ ಸ್ವಾಗತ. ನಾನು ಸುಷ್ಮಿತಾ. ಜನರ ಇವತ್ತು ನಾನು ಹೇಳೋ ವಿಷಯ ಕೇಳಿದ್ರೆ ನೀವೇ ಬೆರಗಾಗ್ತೀರಾ. ಅದೇನಂದರೆ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಶ್ರೀಮಂತರು ಹೇಗೋ ಬೆಲೆ ಏರಿಕೆ ಆದರೆ ಅವರು ಅದನ್ನು ಸಾಲು ಮಾಡ್ಕೋಬೋದು. ಆದರೆ ಮಧ್ಯಮ ವರ್ಗದವರಾಗಿರ್ಬೋದು, ಕಡು ಬಡವರಾಗಿದ್ರು, ಈ ಥರ ದಿನೇ ಪ್ರತಿ ತಿಂಗಳು ಅಥವಾ ವಾರಕ್ಕೊಮ್ಮೆ ಇವರು ಬೆಲೆ ಏರಿಕೆ ಮಾಡಿದ್ರೆ ತುಂಬ ಕಷ್ಟವಾಗುತ್ತೆ. ಜನರ ಹತ್ರನೇ ಇದರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಬೆಲೆ ಏರಿಕೆಯ ಬಗ್ಗೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಪ್ಪ ಕೊಠಾರಿ ಅಂತ. ಸರ್, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ನಾವು ಇಲ್ಲಿ ಒಂದು 30 ವರ್ಷದಿಂದ ಮಲ್ಲೇಶ್ವರಮಲ್ಲೇ ಇದ್ವಿ ಆ್ಯಕ್ಚುಲಿ. ಸರ್, ಇವಾಗ ಬೆಲೆ ಏರಿಕೆ ಆಗಿದೆ. ಕರ್ನಾಟಕ ಸರ್ಕಾರ ಏನು ಮಾಡಿದೆ, ದಿಢೀರ್ ಅಂತ ತುಪ್ಪದ ಬೆಲೆ ಏರಿಕೆ ಮಾಡಿದೆ. ನಿಮ್ಮ ಅಭಿಪ್ರಾಯವೇನು? ಆ್ಯಕ್ಚುಲಿ ನಮ್ಮಲ್ಲಿ ಸರ್ವಿಸ್ ಮಾತ್ರ ಇರೋದು, ಅದ್ರ ಬಗ್ಗೆ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಂತೂ ಆಗೋದಿಲ್ಲ. ಯಾಕಂದರೆ KMF ಅದು ಅವರದ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ದ ಡಿಮ್ಯಾಂಡ್ ಜಾಸ್ತಿ ಆದಾಗ ಒಂದು ವೇರಿಯೇಷನ್ ಆಗೇ ಆಗುತ್ತೆ. ಲಾಸ್ಟ್ ಒಂದು 15 ಡೇಸ್ ಬ್ಯಾಕಲ್ಲಿ GST ಕಮ್ಮಿ ಆಯಿತು. ಅದರಲ್ಲಿ ಒಂದು 50 ರೂಪೀಸ್ ಕಮ್ಮಿ ಮಾಡಿದ್ದಾರೆ. ಮೋಸ್ಟ್ಲಿ ಈ ತಿರುಪತಿಗೆಲ್ಲ ಕೊಡ್ತಾ ಇರುವ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಆ ಒಂದು ಮುಖಾಂತರ ಡಿಮ್ಯಾಂಡ್ ಜಾಸ್ತಿ ಆದಾಗೂ ಯಾವುದೋ ಒಂದು ಕಂಪನಿ ಒಂದು ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗಿರಬೇಕು. ಮೋಸ್ಟ್ಲಿ ಅದು ಈ ಥರ ಒಂದು ವದಂತಿಯಲ್ಲಿ ಜಾಸ್ತಿ ಮಾಡಿರಬೇಕು ಅವರು. ಅದು ಸ್ವಲ್ಪ ಮಾಮೂಲಿ ಕಾಮನ್ ಪೀಪಲ್ಗೆ ಸ್ವಲ್ಪ ಜಾಸ್ತಿ ಹೊರೆಯಾಗಿ ಕಾಣಿಸ್ಬೋದು. ಮುಂದೆ ಒಂದು ಹಂತದಲ್ಲಿ ಏನೋ ಕಮ್ಮಿ ಮಾಡುವ ಒಂದು ಹಂತದಲ್ಲಿ ಇರ್ಬೋದು. ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ಜಾಸ್ತಿ ಆದಾಗ ಪ್ರೈಸ್ ಒಂದು ಕಮ್ಮಿ ಮಾಡುವ ಹಂತದಲ್ಲಿ ಇರ್ಬೋದು. ಯಾಕಂತ ಕೇಳಿದ್ರೆ ಇದು ಒಂದು ರೈತರ ಒಂದು ಏಳಿಗೆಗೋಸ್ಕರ ಸ್ವಲ್ಪ ಕಮ್ಮಿ ಮಾಡಿದರೆ ಒಳಿತು ಅಂತ ನಮ್ಮ ಒಂದು ಆಶ್ವಾಸನೆ ಅಷ್ಟೇ. ಸರ್, ಇವಾಗ ಕೇಂದ್ರ ಸರ್ಕಾರ GSTನ ಕಡಿಮೆ ಮಾಡಿದೆ. ದಿಢೀರ್ ಅಂತ ರಾಜ್ಯ ಸರ್ಕಾರ ಇವಾಗ ಮತ್ತೆ ಬೆಲೆ ಏರಿಕೆ ಮಾಡಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ? ಅಲ್ಲ ನಾವು ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಕೇಳಿದ್ರೆ ನಾವು ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಮಾತಾಡೋಂಗಿಲ್ಲ. ಆ್ಯಕ್ಚುಲಿ ಇದು ನಮ್ಮದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾತ್ರ ಅಲ್ವಾ. ಅಲ್ಲಿ ಏನು ಯಾವ ಥರ ಆಗಿದೆ ಅಂತ ನಮಗೂ ನಿಜವೂ ಅರುವಾಗ ಗುತ್ತು ಗುರಿ ಇಲ್ಲದೆ ಏನು ಹೇಳೋಕ್ಕಾಗಲ್ಲ. ಅಂದರೆ ಸ್ವಲ್ಪ ಈ 700 ರೂಪಾಯಿ ಅನ್ನೋದು ತುಂಬ ಹೆಚ್ಚಿಗೆ ಆಗಿದೆ ಅಂತ ಕಾಮನ್ ಪೀಪಲ್ಗೆ ಆಗಲಿ ಯಾರಿಗೇ ಆಗಲಿ ಏನೋ ಒಂದು ಇದಾಗಲಿ ಹೋಟ್ಲ್ ಡಿಪಾರ್ಟ್ಮೆಂಟ್ ಆಗಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ ನಮ್ಮ ಮನಸ್ಸಲ್ಲಿದೆ. ಹಾಗಂತ ನಾವು ಅದನ್ನ ಏನು ಮಾಡುವ ಪರಿಸ್ಥಿತಿಯಲ್ಲಿ ನಾವಂತೂ ಇಲ್ಲ. ಯಾಕಂದರೆ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಇರೋದ್ರಿಂದ ಮುಂದೆ ಏನಾಗುತ್ತಂತ ವೆಯ್ಟ್ ಮಾಡಬೇಕಷ್ಟೇ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಪುಷ್ಪ. ಮ್ಯಾಮ್, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ನಾನು 35 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ. ಮ್ಯಾಮ್, ಇವಾಗ ರಾಜ್ಯ ಸರ್ಕಾರ ಸಡನ್ಲಿ ಬೆಲೆ ಏರಿಕೆ ಮಾಡಿದೆ. ಇದರಿಂದ ಎಷ್ಟು ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತಾ ಇದೆ? ಸಾರ್ವಜನಿಕರ ಮೇಲೆ ಪರಿಣಾಮ ಅಂದರೆ ಇಟ್ಸ್ ಲೈಕ್ ಬಡವರು ಬಡವರಾಗ್ತಾನೆ ಇರ್ತಾರೆ. ಇನ್ನು ಚೆನ್ನಾಗಿ ದುಡ್ಡಿರೋರು ಮಾತ್ರ ಅವ್ರ ಪಾಡಿಗೆ ಅವರು ಆರಾಮಾಗೇ ಇರ್ತಾರೆ. ಇಲ್ಲಿ ಹೊಡೆತ ತಿಂತಾ ಇರೋದೆಲ್ಲ ಸುಮ್ಮನೆ ಹೆಸರು ಹೇಳ್ಕೊಂಡು ಅವ್ರು ಮೇಯ್ತಾ ಇದ್ದಾರೆ ಅಂತಾರೆ. ಆ ಥರ ಆಗ್ತಾಯಿದೆ. ನಾವು ಮಾತಾಡಿದರೆ ಸುಮ್ಮನೆ ಕೆಟ್ಟವರಾಗ್ತೇವೆ ಅಷ್ಟೇ. ಅದಕ್ಕೆ ಮಾತಾಡಿದ್ರೆ ಸುಮ್ಮನೆ ಇರಬೇಕು ಅಷ್ಟೇ. ಕೇಳಿಸಿದ್ರು ಕೇಳಿಸದೇ ಇರೋ ಥರ ಜನ ಹೇಗೆ ಬದುಕಬೇಕು ಅಂದರೆ ಮಾತಾಡಿದರೆ ತಪ್ಪು, ಮಾತಾಡಿದ್ರೆ ಮುಚ್ಕೊಂಡಿದ್ರೆ ಸರಿ. ಅವ್ರು ಲೂಟಿ ಮಾಡೋಷ್ಟು ಮಾಡಲಿ, ನಾವು ಮಾಡೋದು ನಮಗೇನಾಗಬೇಕು? ಅವ್ರದ್ದು ಹಣ ತಾನೇ ನಾವು ತಿಂತಾ ಇರೋದು. ಅವರೇ ಸುಮ್ಮನೆ ಇರುವಾಗ ನಾವೇನಕ್ಕೆ ಮಾತಾಡಬೇಕು? ಅವ್ರು ಆರಾಮಾಗಿರ್ತಾರೆ, ಮನೆಗಳ ಮೇಲೆ ಮನೆ ಕಟ್ತಾನೆ ಇರ್ತಾರೆ. ಯಾರ್ದು ಹೋಗಿದ್ದು ದುಡ್ಡು? ಎಷ್ಟು ಸ್ಕ್ಯಾಮ್ಗಳು ಗೊತ್ತಾ. ಇವತ್ತು ತಾನೇ ಫೋನ್ನಲ್ಲಿ ಯಾವುದೋ ಎಲೆಕ್ಟ್ರಿಸಿಟಿದು ವಾಟರ್ ಮೀಟ್ರದು ಏನೋ ಸ್ಕ್ಯಾಮ್ ಅಂತ ನೋಡಿದೆ. ಎಷ್ಟು ಮಾಡ್ತಾರೆ ಅಂದರೆ ಬಿಡಿ, ನಾನು ಮಾತಾಡಿದರೆ ಅದ್ರ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಓಕೆ. ಕೇಂದ್ರ ಸರ್ಕಾರ ಇವಾಗ GSTನ ಕಮ್ಮಿ ಮಾಡಿದೆ. ರಾಜ್ಯ ಸರ್ಕಾರ ಮತ್ತೆ ಬೆಲೆ ಏರಿಕೆ ಮಾಡ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಾನು ಅದೇ ಹೇಳ್ತಿದ್ದೀನಲ್ಲ ಮೇಡಮ್, ದೊಡ್ಡವ್ರ ಬಗ್ಗೆ ಮಾತಾಡೋದು ಕಷ್ಟ ಆಗುತ್ತೆ.
ನಾವು ಮಾತಾಡಿ ನಾವು ತಪ್ಪಾಗಬೇಕಾಗತ್ತೆ. ನಾವು ಸಿಲ್ಕೊಂತೀವಿ ಅಷ್ಟೇ. ಯಾರು ಏನು ಕಾಪಾಡಲ್ಲ ಬಂದು, ಗೊತ್ತಾಯ್ತಾ? ನಾವು ಏನು ಮಾಡಬೇಕು ಅಂತಿದ್ದೀವೋ ಅದು ನಾವು ಮಾಡ್ಕೋತಾ ಹೋಗ್ಬೇಕಷ್ಟೇ. ಅವ್ರು ಮಾಡ್ಕೊಳ್ಳಿ, ಏನಾದರೂ ಲೂಟಿ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ಬೇಕಷ್ಟೆ. ಮಧ್ಯಮದ ವರ್ಗದವ್ರ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಈ ಬೆಲೆ ಏರಿಕೆಯಿಂದ. ಮೇಡಮ್ ಏನು ಮಾಡ್ತೀರಾ? ಇಲ್ಲ ತಲೆ ಹೊಡೆದು ಬದುಕಬೇಕು, ಇಲ್ಲ ಏನು ಕೊಟ್ಟಿದಾರ ರೇಟನ್ನ ಕೊಟ್ಟು ಹೆಂಗಾದರೂ ಒಂದು ಮಾಡಿ ಬದುಕಬೇಕು. ಕಷ್ಟಪಟ್ಟು ಸುಮಾರು ಜನ, ಮುಕ್ಕಾಲು ಭಾಗ ಎಲ್ಲ ಆರಾಮಾಗೆ ದುಡ್ಡು ತಿಂತಾ ಇರ್ತಾರೆ. ಇನ್ನು ಕೆಲವರು ತಲೆ ಹೊಡೆದು ತಿಂತಾರೆ. ತಲೆ ಹೊಡೆದು ತಿನ್ನೋರು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಆರಾಮಾಗಿರೋರು. ಸರ್ ನಿಮ್ಮ ಹೆಸರು? ಅರುಣ್ ಕುಮಾರ್ ಮೇಡಮ್. ಮ್ಯಾಮ್ ನಿಮ್ಮ ಹೆಸರು? ನನ್ನ ಹೆಸರು ದೊಡ್ಡಮ್ಮ ಅಂತ. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು ಬಾರ್ನ್ ಇನ್ ಬೆಂಗಳೂರು ಮೇಡಮ್, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಸರ್ ನಾನು ಇವಾಗ ಬೆಲೆ ಏರಿಕೆ ಆಗಿದೆ. ದಿನಸಿ ಆಗಿರ್ಬೋದು, ತುಪ್ಪದ ರೇಟ್ ಆಗಿರ್ಬೋದು, ಆಮೇಲೆ ತರಕಾರಿ ಆಗಿರ್ಬೋದು, ಪೆಟ್ರೋಲು, ಡೀಸೆಲ್, ಇದೆಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಇದ್ರ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಅಂದರೆ ಮಿಡಲ್ ಕ್ಲಾಸ್ಗೆ ತುಂಬ ದೊಡ್ಡ ಹೊಡೆತ ಇದು. ಸೊ ಆಗಲ್ಲ ಮೇಡಮ್, ಇಷ್ಟು ಬೆಲೆ ಜಾಸ್ತಿ ಆದರೆ ಜೀವನ ಮಾಡೋದೇ ಕಷ್ಟ. ಈಗ ಹೆಂಗಾಗೋಗಿದೆ, ಲೈಫ್ ಸ್ಟೈಲ್ ತುಂಬ ಕಷ್ಟ ಆಗೋಗಿದೆ ಬೆಂಗಳೂರಿನಲ್ಲಿ. ಮಧ್ಯಮ ವರ್ಗದವ್ರಿಗೆ ಲೈಫ್ ಸ್ಟೈಲ್ ಅನ್ವಯಿಸಲ್ಲ, ಜೀವನ ಮಾಡೋದು ಕಷ್ಟ ಆಗಿದೆ. ಸರ್ ಇವಾಗ ಕೇಂದ್ರ ಸರ್ಕಾರದವರು GST ಕಡಿಮೆ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರದವರು ಮತ್ತೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನಿಮಗೆ? ಇದು ಒಬ್ಬ ಅವಿದ್ಯಾವಂತನಿಗೂ ಗೊತ್ತು, ಇದು ಫ್ರೀ ಬೀಸು ಕಾರಣ ಅಂತ. ಸೊ ಹಾಗಾಗಿ ಫ್ರೀ ಬೀಸಿಂದ ಆಗಿರೋದು ಅಂತ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಅದೇ ಕಾರಣ. ಫ್ರೀ ಬೀಸ್ ಯಾರು ಇಲ್ಲಿ ಭಿಕ್ಷಕರು ಇಲ್ಲ ಮೇಡಮ್ ಬೆಂಗಳೂರಿನಲ್ಲಿ. ಮತ್ತು ಔಟ್ ಆಫ್ ಸ್ಟೇಟು, ನಮ್ಮ ಸ್ಟೇಟಲ್ಲಿ ಔಟ್ ಆಫ್ ಡಿಸ್ಟಿಕಲ್ಲಿ ರೂರಲ್ ಸೈಡ್ ಇರ್ಬೋದು, ಹಳ್ಳಿ ಜಾಸ್ತಿ ಇರೋದ್ರಿಂದ ಬೆಂಗಳೂರು ಬಿಟ್ಟು. ಸೊ ಅವರಿಗೆ ಇದು ಏನೋ ಅನುಕೂಲ ಆಗಿರ್ಬೋದು. ಬಟ್ ಬಹುಶಃ ಎಲ್ಲರಿಗೂ ತೊಂದರೆ ಅಲ್ವಾ? ಅವರು 5 ಯೋಜನೆಗಳು ಮಾಡಿ ಸುಮಾರು 500 ಐಟಮ್ಗೆ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಸರ್ಕಾರ ಇನ್ನೂ ಗುಂಡಿಗಳು ಮುಚ್ಚಿಲ್ಲ. ಸೊ ಇದು ಕಾರಣ. ಸರ್ ಈಗಿರುವ ಸರ್ಕಾರ ಉತ್ತಮನ ಅಥವಾ BJP ಸರ್ಕಾರ ಉತ್ತಮವಾಗಿತ್ತ ನಿಮಗೆ? ಕರ್ನಾಟಕದಲ್ಲಿ ಫಸ್ಟು ಅಷ್ಟೇ, ಭಾರತದಲ್ಲೇ ಫಸ್ಟ್ ಕಾಂಗ್ರೆಸ್ಸೇ ಇದ್ದಿದ್ದು. ಹಂಗೆ ಲೆಕ್ಕಾಚಾರ ಹಾಕಿದ್ರೆ ಇರೋದ್ರಲ್ಲಿ ಉತ್ತಮ ಅಂದರೆ BJPನೇ ಚೆನ್ನಾಗಿತ್ತು ಅನ್ನಿಸ್ತಾ ಇದೆ. ಇದು ನಮ್ಮ ಪರ್ಸ್ನಲ್ ಒಪಿನಿಯನ್. BJPನೇ ಚೆನ್ನಾಗಿತ್ತು, ಯಾಕೆಂದರೆ ಅವರು ಫ್ರೀ ಬೀಸ್ ಕೊಡ್ತಾ ಇರಲಿಲ್ಲ. ಏನಾದ್ರು ಇದ್ದರೆ ಎಲ್ಲ ಮಾಡ್ತಿದ್ರು, ಕೆಲಸ ಎಲ್ಲ ಮಾಡ್ತಿದ್ರು. ಅಟ್ಲೀಸ್ಟ್ ಜನಗಳಿಗೆ ಬೆಲೆ ಏರಿಕೆ ಅಂದರೆ ಏನೋ ನೋಟಿಸ್ ಮಾಡಿ ಹೇಳ್ತಿದ್ರು. ಈಗ ಏನೂ ಇಲ್ವಲ್ಲ, ಏಕಾಏಕಿ ರಾತ್ರೋರಾತ್ರಿ ಜಾಸ್ತಿ. ಸರ್ ಈಗ ಅವರು ತರಕಾರಿ ಬೆಲೆ ಬೇರೆ ಜಾಸ್ತಿ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಪರಿಣಾಮ ಬೀಳ್ತದೆ ಅದ್ರ ಮೇಲಿಂದ? ಪರಿಣಾಮ ಬೀರಿದೆ ಮೇಡಮ್. ಈಗ ನೋಡಿ, ನಾನು ಗೋಬಿ ಮಾಡ್ತಿದ್ದೀನಿ. ಸೊ ಈಗ ಗೋಬಿಗೆ ನಾನು ಅಲ್ಲಿ ಬೆಲೆ ಜಾಸ್ತಿ ಆಯಿತು ಅಂತ ಇಲ್ಲಿ ಬೆಲೆ ಜಾಸ್ತಿ ಮಾಡೋಕ್ಕೋದ್ರೆ ಇಲ್ಲಿ ಕಸ್ಟಮರ್ ಬರಲ್ಲ. ಯಾಕೆಂದರೆ ಎಲ್ಲ ಪಾಕೆಟ್ ಫ್ರೆಂಡ್ಲಿ. ಈಗ ಕಸ್ಟಮರ್ಗೆ ಹೆಂಗೆ ಅಂದರೆ, ರೆಸ್ಟೋರೆಂಟಲ್ಲಿ 1 ಪ್ಲೇಟ್ ಆಪ್ಷನ್ ಇದೆ, ಅಲ್ಲೆಲ್ಲ ನಿಮಗೆ ಹೋಟೆಲ್ ಬಾಡಿಗೆನೂ ಹಾಗೇ ಇದೆ. 180 ರೂಪಾಯಿ, 200 ರೂಪಾಯಿ ಇದೆ 1 ಪ್ಲೇಟ್ ಮಂಚೂರಿಯನ್ನು. ನಮ್ಮ ಹತ್ರ 60 ರೂಪಾಯಿ ಇದೆ. ಸೊ 60 ರೂಪಾಯಿ ಮಂಚೂರಿಯನ್ಗೂ ನಮಗೂ ಹೋಟೆಲ್ಗೂ ಆಕಾಶ ಭೂಮಿ ಡಿಫ್ರೆನ್ಸ್ ಇರುತ್ತೆ. ಸೊ ಕಸ್ಟಮರು ಎಲ್ಲಿ ಬರ್ತಾರೆ ಅಂದರೆ ಹೆಲ್ದಿಯಾಗೂ ಇರಬೇಕು, ಟೇಸ್ಟಿಯಾಗಿರಬೇಕು, ರೀಸನಬಲ್ ಪ್ರೈಸ್ ಇರಬೇಕು. ಸರ್ ನಿಮ್ಮ ಹೆಸರು? DS ಕುಮಾರ್ ಅಂತ. ಸರ್ ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾವು ಈ ಒಂದು ಹಿಂದಿನಿಂದನೂ ಇಲ್ಲೇ ಇದ್ದೀವಿ. ಬಟ್ ಹಣದುಬ್ಬರ ಎಲ್ಲ ಜಾಸ್ತಿ ಇದಾಗಿದೆ. ಈಗ ಪ್ರತಿಯೊಂದೂ ಎಲ್ಲ ಬೆಲೆ ಏರಿಕೆ ಸಿಕ್ಕಾಪಟ್ಟೆ. ಜನಸಾಮಾನ್ಯರಿಗೆ, ಮಧ್ಯಮದವ್ರಿಗೆ ಭಾರಿ ತೊಂದರೆ ಆಗ್ತಿದೆ. ಅದನ್ನು ಅವರ ಜೀವನನ ಸರಿದೂಗಿಸೋದಕ್ಕೆ ಭಾರಿ ಪಡಬೇಕಾಗ್ತಾ ಇದೆ. ವಿದ್ಯಾಭ್ಯಾಸ ಮತ್ತು ದಿನ ಉಪಯೋಗಿ ವಸ್ತುಗಳು ಎಲ್ಲದರಲ್ಲೂ ಬೆಲೆ ಏರಿಕೆಯಿಂದ ಅದನ್ನು ಸರಿದೂಗಿಸೋದಕ್ಕೆ ಪ್ರಯತ್ನ ಪಟ್ಟರೂ ಸರಿದೂಗಿಸೋಕೆ ಆಗ್ತಾ ಇಲ್ಲ. ಆ ಥರ ಒಂದು ಸಮಸ್ಯೆ ತಲೆದೋರ್ತಾ ಇದ್ದಾವೆ ಈಗಿನ ಪರಿಸ್ಥಿತಿಯಲ್ಲಿ. ಎಲ್ಲ ಒಂದು ಮೆಟ್ರೋ ಆಗಲಿ, ಬಸ್ ಇದಾಗಲಿ, ಪ್ರತಿಯೊಂದರಲ್ಲೂ ಟ್ಯಾಕ್ಸ್ಗಳು. ಮತ್ತೊಂದು ಸರ್ ಇವಾಗ ಕೇಂದ್ರ ಸರ್ಕಾರ GST ತಗೊಬಂದು ಬೆಲೆ ಎಲ್ಲ ಒಂದು ಸ್ವಲ್ಪ 2 ತಿಂಗಳ ಹಿಂದೆ ಕಡಿಮೆ ಮಾಡ್ತು. ಇವಾಗ ಮತ್ತೆ ರಾಜ್ಯ ಸರ್ಕಾರ ನಿನ್ನೆಯಿಂದ ಏನು ಮಾಡಿದೆ, ನಂದಿನಿ ತುಪ್ಪದ ಬೆಲೆ ಏರಿಕೆ ಮಾಡಿದೆ. ಮತ್ತು ದಿನಸಿ ಐಟಮು, ತರಕಾರಿ, ಹೂವು ಇರ್ಬೋದು, ಇದ್ರದ್ದೆಲ್ಲ ಸಡನ್ಲಿ ಬೆಲೆ ಏರಿಕೆ ಮಾಡಿದ್ರೆ ಮಧ್ಯಮ ವರ್ಗದವ್ರ ಮೇಲೆ ಎಷ್ಟು ಪರಿಣಾಮ ಬೀರಬಹುದು? ಮಧ್ಯಮ ವರ್ಗದವ್ರಿಗೆ ದುಡಿಮೆ ಏನಿದೆ, ದುಡಿಮೆ ಅಷ್ಟೇ ಇದಿದೆ ಹೊರತು ಅವ್ರಿಗೆ ಯಾವುದೇ ಒಂದು ದುಡಿಮೆಯಲ್ಲಿ ಅಭಿವೃದ್ಧಿ ಕಾಣ್ತಿಲ್ಲ. ಇನ್ನು ದುಡಿಮೆ ಕಡಿಮೆ ಆಗ್ತಿದೆ. ಆದರೆ
ಟ್ಯಾಕ್ಸ್ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಎರಡು ಸರ್ಕಾರಗಳನ್ನು ಜನ ಉಪಯೋಗಿ ಕೆಲಸಗಳಾಗಲಿ, ಜನಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ಯಾವುದೇ ಒಂದು ಯೋಜನೆಗಳನ್ನಾಗಲಿ ಮತ್ತೊಂದಾಗಲಿ ರೂಪಿಸ್ತಾ ಇಲ್ಲ. ವಿದ್ಯಾಭ್ಯಾಸ, ಹಾಸ್ಪಿಟಲೈಸೇಷನ್ ಆಗಲಿ, ಮತ್ತೊಂದು ಬರೀ ಏನೇ ಅವರೊಂದು ದುಡಿದ್ರೂ ಅದನ್ನು ಎಲ್ಲ ಒಂದು ಅವರ ಇದಕ್ಕೆ ಸರಿದೂಗಿಸೋದಕ್ಕೆ ಆಗ್ತಾನೇ ಇಲ್ಲ. ಅವರು ಮರಳಿ ಪ್ರಯತ್ನ ಪಟ್ಟು ಅವರು ಒಂಥರ ಬೆಟ್ಟಕ್ಕೆ ಮಣ್ಣು ಹೊರೋದು, ಮಣ್ಣು ಕೆಳಗೆ ಜಾರಿ ಬೀಳೋದು, ತಿರ್ಗಾ ಮಣ್ಣು ಹೊರೋದು, ಜಾರಿ ಬೀಳೋದು. ಆದರೆ ಬೆಟ್ಟ ಕಟ್ಟೋಕ್ಕೆ ಆಗಲಿ, ಒಂದು ಸಣ್ಣ ಕಲ್ಲು ಗುಡ್ಡ ಕಟ್ಟೋದಕ್ಕಾಗಲಿ ಒಬ್ಬ ಜನಸಾಮಾನ್ಯನಿಗೆ ಆಗ್ತಿಲ್ಲ. ಇದು ಈಗಿನ ಸಮಸ್ಯೆ. ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ. ಸುಮ್ಮನೆ ಕಣ್ಣೊರೆಸೋ ಒಂದು ತಂತ್ರಗಳನ್ನ ಸುಮ್ಮನೆ ಒಂದು ದೊಡ್ಡ ಇದು ಮಟ್ಟಕ್ಕೆ ಏರಿಸಿ ಕಣ್ಣೊರೆಸೋ ತಂತ್ರಗಳು ಮಾಡ್ತಾಯಿದೆ ಹೊರತು ಯಾವುದೊಂದು ಒಳ್ಳೆಯ ನಿರ್ಧಾರಗಳನ್ನು, ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ನಿರ್ಧಾರಗಳನ್ನು ಯಾರೂ ತಗೊಳ್ಕೊಳ್ತಿಲ್ಲ. ಸರ್, ಇವಾಗಿರೋ ಸರ್ಕಾರ ಉತ್ತಮನ ಅಥವಾ BJP ಸರ್ಕಾರ ಉತ್ತಮವಾಗಿದೆಯಾ ಇವಾಗ ಹೋಲಿಸಿದ್ರೆ? ಎಲ್ಲ ಅಣ್ಣ ತಮ್ಮ ಥರನೇ ಹೋಗ್ತಾ ಇದೆ ಹೊರತು ಯಾವುದೊಂದು ಇದರಲ್ಲಿ ಒಂದು ಒಳ್ಳೆ ಒಂದು ಇದು ಸಿಗ್ತಾ ಇಲ್ಲ. ಅವರು ಏನು ಕಡಿಮೆ ಅಲ್ಲ, ಇವರೇನು ಕಡಿಮೆ ಅಲ್ಲ, ಆ ರೀತಿ ಒಂದು ಸದ್ಯದ ಪರಿಸ್ಥಿತಿ ಆ ರೀತಿಲಿದೆ. ಯಾವ ಸರ್ಕಾರಗಳಿಂದ ಹಿಂದೆ ಒಂದು 10 ವರ್ಷದಲ್ಲಿ ಏನಿತ್ತೋ ಆ ಒಂದು ವಾತಾವರಣ ಈಗ ಇಲ್ಲ. ಜನೋಪಯೋಗಿ ಕೆಲಸಗಳಾಗಲಿ, ಜನೋಪಯೋಗಿ ಕಾರ್ಯಗಳಾಗಲಿ ಯಾವುದೊಂದು ಒಳ್ಳೆ ಇದರಲ್ಲಿ ಇದಾಗ್ತಾ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಶಿವಕುಮಾರ್. ಸರ್, ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? ನಾನು 5 ವರ್ಷದಿಂದ. ಸರ್, ಇವಾಗ ಸಡನ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಬೆಲೆ ಏರಿಕೆ ಮಾಡಿದೆ. ಸರ್, ಇದರಿಂದ ಎಷ್ಟು ಪರಿಣಾಮ ಬೀಳ್ತಾ ಇದೆ ಇದ್ರ ಮೇಲೆ? ಈಗ ಜನಸಾಮಾನ್ಯರಿಗೆ ಕೆಲಸ ಸರಿಯಾಗಿ ಇಲ್ಲ. ಆಮೇಲೆ ದಿನಾಲ ಈ ರೇಟಿಗೆ ಪರಿ ಹೆಚ್ಚಿಗೆ ಆಗ್ಬಿಟ್ರೆ ಬಡವರು ಬದುಕೋದು ಕಷ್ಟ. ಆಮೇಲೆ ಇವ್ರು ದಿನಾಲ ಬೆಣ್ಣೆ ರೇಟ್ ಹೆಚ್ಚಿಗೆ, ತುಪ್ಪದ ರೇಟ್ ಹೆಚ್ಚಿಗೆ, ಬಸ್ ಚಾರ್ಜ್ ರೇಟ್ ಹೆಚ್ಚಿಗೆ, ಪೆಟ್ರೋಲ್ ರೇಟ್ ಹೆಚ್ಚಿಗೆ ಮಾಡಿಬಿಟ್ರೆ ಯಾರಿಗಾದ್ರೂ ಜನಸಾಮಾನ್ಯರಿಗೆ ಬೀಳೋದು. ಸರ್, ಇವಾಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ GST ತಗೊಬಂದು ಬಡವರಿಗೆಲ್ಲ ಕಡಿಮೆ ಇದು ಮಾಡಿದೆ. ಆದ್ರೆ ಈ ರಾಜ್ಯ ಸರ್ಕಾರ ಸಡನ್ಲಿ ಮತ್ತೆ ಬೆಲೆ ಏರಿಕೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಹೇಳ್ಬೇಕಂದ್ರೆ ಈಗ ಈಗ ಬಡವರು ಬದುಕೋದು ಕಷ್ಟ ಆಗಿಬಿಟ್ಟೈತಿ. ಯಾಕೆ ಹೇಳೋ, ಎಲ್ಲ ಈಗ ಒಂದು ರೇಟ್ ಅಲ್ಲ, ಎಲ್ಲ ರೇಟ್. ತರಕಾರಿ ನೋಡು, ಈರುಳ್ಳಿ ನೋಡು. ಈಗ ರೈತರು ಕೊಡಕ್ಕೆ ಹೋದ್ರೆ ಅಲ್ಲಿ ಈರುಳ್ಳಿ ಚೆಲ್ಲಾಕೊಂತಾರೆ. ನಮ್ಮ ಸೈಡ್ ಗದಗ ಸೈಡ್ ಎಲ್ಲ ಚೆಲ್ಲಾಕೊಂತಾರೆ. ಇಲ್ಲಿ ನೋಡಿ 30 ರೂಪಾಯಿ kg. ದುಡಿಮೆ ನೋಡಿದ್ರೆ ಇಲ್ಲ. ಯಾರಿಗಾದ್ರೂ ಪ್ರಾಬ್ಲಮ್ ಆಯಿತು, ನಮಗ ಅಂತಲ್ಲ, ಎಲ್ಲರಿಗೂ ಪ್ರಾಬ್ಲಮ್. ಸರ್, ಇವಾಗಿರೋ ಸರ್ಕಾರ ಉತ್ತಮನ ಅಥವಾ BJP ಸರ್ಕಾರ ಉತ್ತಮನ? ಯಾವ ಸರ್ಕಾರ ಬಂದರೂ ಅಷ್ಟಮ್ಮ, ಎಲ್ಲರ ಅವರ ಯಾವ ಸರ್ಕಾರ ಬಂದರೂ ಅಷ್ಟೇ.